ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅನ್ಕೊಳ್ತೀನಿ. ಪ್ರತಿಯೊಬ್ಬರಿಗೂ ವೆರಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಅದು ಯಾವುದೇ ಒಂದು ಅಪ್ಡೇಟ್ ಅನ್ನ ರಿಲೀಸ್ ಅನ್ನ ಮಾಡಿದ ತಕ್ಷಣ ನಾನು ಒಂದು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಗಾಯ್ಸ್, ಫೈನಲ್ ಆಗಿ ಯಾರೆಲ್ಲ ಈ ಒಂದು ಸುಮಾರು 21,413 ಒಂದು ಪೋಸ್ಟ್ ಗೆ ಈ ಬಾರಿ ಒಂದು ಅಪ್ಲಿಕೇಶನ್ ಹಾಕಿದಿರಿ ಮತ್ತು ಇದರ ಒಂದು ರಿಸಲ್ಟ್ ಗೋಸ್ಕರ ಒಂದು ವೈಟ್ ಅನ್ನ ಮಾಡ್ತಿದ್ದೀರಿ, ನಿಮ್ಮ ಒಂದು ರಿಸಲ್ಟ್ ಗೆ ಸಂಬಂಧಪಟ್ಟಂತಹ ಒಂದು ಬಂಪರ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಇವತ್ತು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ತಾವು ಕೂಡ ಬಹಳಷ್ಟು ದಿನಗಳಿಂದ ಇದರ ಒಂದು ರಿಸಲ್ಟ್ ಗೋಸ್ಕರ ತಾವು ವೈಟ್ ಅನ್ನ ಮಾಡ್ತಿದ್ರಿ. ಈಗ ತಾವು ವೈಟ್ ಮಾಡಿದ್ದು ಸಾಕು, ರೆಡಿಯಾಗಿ ತಮ್ಮ ಒಂದು ರಿಸಲ್ಟ್ಸ್ ಅನ್ನ ತಾವು ಪಡೆಯುವುದಕ್ಕೆ. ಸೊ ಬನ್ನಿ, ಈ ಒಂದು ವಿಡಿಯೋ ಮುಖಾಂತರ ನಿಮ್ಮ ಒಂದು ರಿಸಲ್ಟ್ ಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಶೇರ್ ಅನ್ನ ಮಾಡ್ತೀನಿ. ಇನ್ನೊಂದು ಬಹಳ ಒಂದು ಇಂಪಾರ್ಟೆಂಟ್ ಆಗಿ, ನಾವು ಈ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ ನಂತರ ನಾವು ಸೆಲೆಕ್ಷನ್ ಆಗಿದೀವಾ ಇಲ್ಲ ಅಂತ ನಾವು ಯಾವ ರೀತಿ ನಾವು ತಿಳಿಯೋದು, ಓಕೆನಾ, ಯಾವ ರೀತಿ ನಾವು ರಿಸಲ್ಟ್ಸ್ ಅನ್ನ ಚೆಕ್ಔಟ್ ಅನ್ನ ಮಾಡೋದು ಮತ್ತು ಎಲ್ಲಿ ಹೋಗಿ ನಾವು ರಿಸಲ್ಟ್ಸ್ ಅನ್ನ ನಾವು ಚೆಕ್ಔಟ್ ಅನ್ನ ಮಾಡಬೇಕು ಎಂಬುದರ ಬಗ್ಗೆನೂ ಕೂಡ ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಅನ್ನೋದು ಶೇರ್ ಅನ್ನ ಮಾಡ್ತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಹಳ ಒಂದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಆದಷ್ಟು ತಾವು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಹಾಗೆ ತಾವು ಚಾನಲ್ಗೆ ಹೊಸಬರಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಗಾಯ್ಸ್, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ನಿಮ್ಮ ಒಂದು ರಿಸಲ್ಟ್ಸ್ ಬಗ್ಗೆ ಇಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಡುವ ಮುಂಚೆ ಇದರ ಬಗ್ಗೆನೂ ಕೂಡ ತಾವು ಇನ್ಫಾರ್ಮೇಶನ್ ಪಡ್ಕೊಳ್ಳೋದು ಬಹಳ ಒಂದು ಮುಖ್ಯವಾಗಿರುವಂತದ್ದು. ಓಕೆನಾ, ಏನು ಸುಮಾರು 21,413 ಒಂದು ಪೋಸ್ಟ್ ಅನ್ನ ಏನು ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಆಲ್ಮೋಸ್ಟ್ ನಮ್ಮ ಒಂದು ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಈ ಬಾರಿ ಒಂದು ಅಪ್ಲಿಕೇಶನ್ ಅನ್ನೋದು ಈ ಬಾರಿ ಹಾಕಿದ್ದೀರಾ. ಓಕೆನಾ, ತಾವು ಯಾವ ಒಂದು ಡಿವಿಷನ್ ಇಂದ ತಾವು ಅಪ್ಲಿಕೇಶನ್ ಹಾಕಿದಿರಿ, ನಿಮ್ಮ ಒಂದು SLC ನಲ್ಲಿ ಎಷ್ಟು ಒಂದು ಪರ್ಸೆಂಟೇಜ್ ಇದೆ ಎಂಬುದರ ಬಗ್ಗೆ ಒಂದು ಸಲ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಾವು ತಿಳಿಸೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಓಕೆನಾ, ಈಗ ಬಹಳ ಒಂದು ಇಂಪಾರ್ಟೆಂಟ್ ಆಗಿ, ತಾವು ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಆಗುವ ಮುಂಚೆ ತಾವು ಇಲ್ಲಿ ಒಂದು ಕೆಲಸ ಅನ್ನ ತಾವು ಪ್ರತಿಯೊಬ್ಬರು ಇಲ್ಲಿ ತಾವು ಮಾಡಬೇಕಾಗಿರುವಂತದ್ದು. ಅದೇನಂದ್ರೆ, ಚೆಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂಡ್ ಆಲ್ಸೋ ಫೀ ಸ್ಟೇಟಸ್ ಡೌನ್ಲೋಡ್ ಬೋತ್ PDF ಫಾರ್ಮೇಟ್. ಓಕೆನಾ, ತಾವು ಒಂದು ಸಲ ತಾವು ಈಗಾಗಲೇ ತಾವು ವಿಡಿಯೋ ನೋಡಿದ ನಂತರ ತಾವು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಲ್ಲಿ ಹೋಗಿ ತಾವು ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನೋದು ತಾವು ಒಂದು ಸಲ ತಾವು ಚೆಕ್ಔಟ್ ಅನ್ನ ಮಾಡಲೇಬೇಕಾಗಿರುವಂತದ್ದು. ಓಕೆನಾ, ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಮತ್ತು ಎಡಿಟ್ ಮತ್ತು ಕರೆಕ್ಷನ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ, ಕ್ಯಾನ್ಸಲ್ ಆಗಿದೆ. ಸೊ ಆ ಒಂದು ಉದ್ದೇಶದಿಂದ ತಾವು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ತಾವು ಒಂದು ಸಲ ತಾವು ಚೆಕ್ಔಟ್ ಅನ್ನ ಮಾಡ್ಕೊಳ್ಳಿ. ಹಾಗೆ ತಾವೇನಾದ್ರೂ ಒಂದು ₹100 ಒಂದು ಫೀಸ್ ಪೇ ಅನ್ನ ಮಾಡಿದ್ರು ಕೂಡ ತಾವು ತಮ್ಮ ಒಂದು ಫೀಸ್ ಸ್ಟೇಟಸ್ ಅನ್ನೋದು ತಾವು ತಿಳ್ಕೊಳ್ಳಿ. ಓಕೆನಾ, ಏನೋ ಒಂದು ಫಿಮೇಲ್ ಕ್ಯಾಂಡಿಡೇಟ್ ಗಳಿಗೆ ಏನೋ ಒಂದು ಫೀಸ್ ಅನ್ನ ಪೇ ಅನ್ನ ಮಾಡಿರಲ್ಲ. ಅದೇ ರೀತಿಯಾಗಿ SC/ST ಒಂದು ಕ್ಯಾಟಗರಿಯು ಸಹ ಈ ಒಂದು ಫೀಸ್ ಅನ್ನ ಪೇ ಅನ್ನ ಮಾಡಿರಲ್ಲ. ಬಟ್ ರಿಮೈನಿಂಗ್ ಕ್ಯಾಟಗರಿಗೆ ಸೇರುವಂತಹ ಒಂದು ಕ್ಯಾಂಡಿಡೇಟ್ಗಳು ಪ್ರತಿಯೊಬ್ಬರು ಏನು ಈ ಒಂದು ಫೀಸ್ ಅನ್ನ ಪೇ ಅನ್ನ ಮಾಡಿರ್ತೀರಾ, ಈ ಒಂದು ಫೀಸ್ ಒಂದು ಸ್ಟೇಟಸ್ ಅನ್ನೋದು ಕೂಡ ತಾವು ಒಂದು ಸಲ ತಾವು ಚೆಕ್ಔಟ್ ಅನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಒಂದು ಫೀಸ್ ಸ್ಟೇಟಸ್ ನಲ್ಲಿ ಕೂಡ ಒಂದು ಅನ್ಸಕ್ಸಸ್ಫುಲ್ ಆಗಿ ಏನೋ ಒಂದು ಫೀಸ್ ಸಬ್ಮಿಟ್ ಆಗಿರೋದಿಲ್ಲ. ಒಂದು ಸಲ ತಾವು ಚೆಕ್ಔಟ್ ಅನ್ನ ತಾವು ಮಾಡ್ಕೊಳ್ಳಿ. ಓಕೆನಾ, ಒಂದು ಸಲ ಈ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಮತ್ತು ಈ ಒಂದು ಫೀಸ್ ಸ್ಟೇಟಸ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡಿದ ನಂತರ ತಾವೇನ್ ಮಾಡಬೇಕು ಅಂದ್ರೆ, ಈ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ತಾವು ಏನು ಒಂದು PDF ಫಾರ್ಮೆಟ್ ಅಲ್ಲಿ ತಾವು ಡೌನ್ಲೋಡ್ ಅನ್ನ ಮಾಡ್ಕೋಬೇಕು. ಅಂದ್ರೆ ತಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ನ ತಾವು ಏನ್ ಕ್ಲಿಕ್ ಅನ್ನ ಮಾಡಿರ್ತೀರಾ, ತಮ್ಮ ಒಂದು ಅಪ್ಲಿಕೇಶನ್ ಅಲ್ಲಿ ಒಂದು ಡೌನ್ಲೋಡ್ ಆಗುತ್ತೆ. ಸೊ ಆ ಒಂದು ಅಪ್ಲಿಕೇಶನ್ ತಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ತಾವು ಆಸ್ ಎ PDF ಫಾರ್ಮೆಟ್ ಅಲ್ಲಿ ತಾವು ಸೇವ್ ಅನ್ನ ತಾವು ಮಾಡ್ಕೊಳ್ಳಿ. ಓಕೆನಾ, ತಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ ನಂತರ ಆ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ತಮ್ಮ ಒಂದು ಹೆಸರು ಬಂದ ನಂತರ ತಾವೇನ್ ಮಾಡ್ಬೇಕು ಅಂದ್ರೆ, ತಾವೇನು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ತಾವು ಹೋಗ್ತೀರಾ, ಆ ಒಂದು ಸಂದರ್ಭದಲ್ಲಿ ಈ ಒಂದು ಅಪ್ಲಿಕೇಶನ್ ನ ಒಂದು ಪ್ರಿಂಟ್ ಅನ್ನ ತಾವು ತಗೊಂಡು ತಾವು ಸಬ್ಮಿಟ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ಓಕೆನಾ, ಅದೇ ಒಂದು ರೀಸನ್ ಇಂದ ಹೇಳ್ತಿದ್ದೀನಿ, ಈ ಒಂದು ಅಪ್ಲಿಕೇಶನ್ ನ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಾವು ಇಟ್ಕೊಳ್ಳಿ. ಓಕೆನಾ, ಇದ್ ನಂತರ ತಾವು ಮಾತಾಡಕ್ ಹೋದ್ರೆ ಪ್ರತಿಯೊಬ್ಬರಿಗಿರುವಂತಹ ಒಂದು ಕ್ಯೂರಿಯಾಸಿಟಿ ಏನಂದ್ರೆ, ಬ್ರದರ್ ಟೋಟಲ್ ಆಗಿ ಎಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಈ ಬಾರಿ ಈ ಒಂದು ಅಪ್ಲಿಕೇಶನ್ ನ ಹಾಕಿದ್ದಾರೆ. ಪೋಸ್ಟ್ 21,413 ಒಂದು ಪೋಸ್ಟ್, ಎಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಅಪ್ಲೈ ಅನ್ನ ಮಾಡಿದ್ದಾರೆ ಅಂದ್ರೆ, ಆಲ್ಮೋಸ್ಟ್ ಅಫಿಷಿಯಲ್ ಆಗಿರುವಂತಹ ಒಂದು ಡೇಟಾ ನನ್ನ ಹತ್ರ ಇಲ್ಲ. ಬಟ್ ಕೆಲವೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳಿಂದ ಡೇಟಾದಿಂದ ನಾನು ಹೇಳ್ತಿದ್ದೀನಿ, 40 ರಿಂದ 45 ಲಕ್ಷ ಒಂದು ಕ್ಯಾಂಡಿಡೇಟ್ ಗಳು ಆಲ್ ಓವರ್ ಇಂಡಿಯಾ ಈ ಬಾರಿ ಅಪ್ಲಿಕೇಶನ್ ಅನ್ನೋದು ಈ ಬಾರಿ ಹಾಕಿದ್ದಾರೆ. ಓಕೆನಾ, ಯಾಕೆ ಇಷ್ಟೊಂದು ಕಾಂಪಿಟೇಷನ್ ಅಂದ್ರೆ, ತಮಗೆ ಗೊತ್ತಿರುವಂತದ್ದು ಕೇವಲ ಒಂದು SLC ಒಂದು ಕ್ವಾಲಿಫಿಕೇಶನ್ ಮಾತ್ರ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ಲ, ಇಂಟರ್ವ್ಯೂ ಇಲ್ಲ, ಒಂದು ಸೆಲೆಕ್ಷನ್ ಆದ್ರೆ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೋಬಹುದು ಎಂಬುವಂತಹ ಒಂದು ಮೆಂಟಾಲಿಟಿಯಿಂದ ಈ ಬಾರಿ ಇಷ್ಟೊಂದು ಒಂದು ದೊಡ್ಡದಾಗಿರುವಂತಹ ಒಂದು ಕಾಂಪಿಟೇಷನ್ ಈ ಬಾರಿ ನಡೆದಿದೆ.
ಈ ಬಾರಿ ಅಂತಾನೆ ಅಲ್ಲ, ಮುಂದೆ ಯಾವುದೇ ಒಂದು ವೇಕೆನ್ಸಿನ ರಿಲೀಸ್ ಅನ್ನ ಮಾಡಿ, ಬೇಕಾದ್ರೆ ತಾವು ಹಿಂದಿನ ಒಂದು ವೇಕೆನ್ಸಿ ಸಹ ತಾವು ಒಂದ್ಸಲ ತಾವು ಚಕೋಟನ್ನ ಮಾಡಿ ಮ್ಯಾಕ್ಸಿಮಮ್ ಆಗಿ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಕಾಂಪಿಟೇಷನ್ಸ್ ಅನ್ನ ನಿಲ್ಲುವಂತ ಈ ಒಂದು ವೇಕೆನ್ಸಿ ಆಗಿರುತ್ತೆ. ಸೊ ಅದೇ ಒಂದು ರೀಸನ್ ಇಂದ ನಾನು ಪದೇ ಪದೇ ಹೇಳ್ತೀನಿ, SLC ಆಗಿದೆಯಾ, ತಾವು ಅಪ್ಲಿಕೇಶನ್ ಹಾಕೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ತಮ್ಮ ಒಂದು ಸೆಲೆಕ್ಷನ್ ಆಗೋದು ಬಿಡೋದು ಅದು ಸೆಕೆಂಡರಿ, ಓಕೆನಾ. ಬೈ ಲಕ್ ತಮ್ಮ ಒಂದು ಲಕ್ ಚೆನ್ನಾಗಿದ್ರೆ ಒಂದು ಡಿವಿಷನ್ ಅಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಆದ್ರೆ ಒಂದು ಒಳ್ಳೆಯ ಒಂದು ಸ್ಯಾಲರಿ ಅನ್ನೋದು ತಾವು ಇಲ್ಲಿಂದ ತಾವು ಎಕ್ಸ್ಪೆಕ್ಟ್ ಅನ್ನ ತಾವು ಮಾಡಬಹುದು. ಓಕೆ, ಈಗ ಮಾತಾಡಕ್ ಹೋದ್ರೆ ತಮ್ಮ ಒಂದು ಸೆಲೆಕ್ಷನ್ ಆದ ನಂತರ ತಾವೇನೋ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗ್ತೀರಾ, ಆ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಸ್ನೇಹಿತರೆ, ಒಂದು ಡಾಕ್ಯುಮೆಂಟ್ಸ್ ಕೂಡ ತಾವು ಮಿಸ್ ಅನ್ನ ಮಾಡ್ಕೊಂಡು ಹೋಗಬೇಡಿ. ಓಕೆನಾ. ಗೆಟ್ ರೆಡಿ ಆಲ್ ದ ಡಾಕ್ಯುಮೆಂಟ್ ಸರ್ಟಿಫಿಕೇಟ್ಸ್ ಫಾರ್ ದ DV. ಓಕೆನಾ. ಈಗಾಗಲೇ ತಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ರೆಡಿಯನ್ನ ಮಾಡ್ಕೊಳ್ಳಿ. ಯಾವ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕು ಏನು ಎಂಬುದರ ಬಗ್ಗೆ ಆಲ್ಮೋಸ್ಟ್ ನಾನು ಬಹಳಷ್ಟು ಬಾರಿ ಹೇಳಿದ್ದೀನಿ. ಈಗಲೂ ಸಹ ಹೇಳಕ್ ಹೋದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಸಿಂಪಲ್ ಆಗಿ ತಾವು ಡಿಸ್ಕ್ರಿಪ್ಷನ್ ತಾವು ಚೆಕ್ಔಟ್ ಅನ್ನ ಮಾಡಿ ಆ ಒಂದು ಕಂಪ್ಲೀಟ್ ಆಗಿರುವಂತಹ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬೇಕಾಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಗಳು ಆ ಒಂದು ವಿಡಿಯೋದಲ್ಲಿ ತಮಗೆ ಇಲ್ಲಿ ಒಂದು ಸಿಗುತ್ತೆ. ಈಗ ಫೈನಲ್ ಆಗಿ ಯಾವಾಗ ರಿಸಲ್ಟ್ಸ್ ಅನ್ನ ಏನೋ ಒಂದು ರಿಲೀಸ್ ಅನ್ನ ಮಾಡ್ತಾರೆ ಸ್ನೇಹಿತರೆ, ಇವತ್ತಿನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಏನಂದ್ರೆ, ಆಲ್ ಇಂಡಿಯಾ ಗ್ರಾಮೀಣ ಡಾಕ್ ಸೇವಕ್ನ ಒಂದು ಜನರಲ್ ಸೆಕ್ಯೂರಿಟಿ ಆಗಿರುವಂತಹ ಒಂದು SS ಮಹಾದೇವಯ್ಯ ಅವರು ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ತಮ್ಮ ಒಂದು ರಿಸಲ್ಟ್ಸ್ ರೆಡಿ ಆಗೋಗಿದೆ. ಮೆರಿಟ್ ಲಿಸ್ಟ್ ನ ಒಂದು ರಿಲೀಸ್ ಅನ್ನ ಮಾಡೋದಕ್ಕೆ ರೆಡಿ ಆಗೋಗಿದೆ. ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ, ಮತ್ತು ಕರೆಕ್ಷನ್ ಮಾಡೋದಕ್ಕೆ 8ನೇ ತಾರೀಕು ಏನೋ ಒಂದು ಲಾಸ್ಟ್ ಡೇಟ್ ಇತ್ತು. ಸೊ ಇದರಲ್ಲಿ ಪ್ಲಸ್ 15 ದಿನ ತಾವು ಸೇವನ್ನ ಏನೋ ಒಂದು ಸೇರಿಸ್ಕೊಳ್ಳಿ, ಅಂದ್ರೆ 23ನೇ ತಾರೀಕಿನ ಒಂದು ಒಳಗಡೆ ತಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಓಕೆನಾ. 23ನೇ ತಾರೀಕು ಅಂತಾನೆ ಅಲ್ಲ, ಇವತ್ತು ಕೂಡ ಒಂದು ರಿಲೀಸ್ ಅನ್ನ ಮಾಡಬಹುದು. ನನ್ನ ಒಂದು ಪ್ರಕಾರ ಆಲ್ಮೋಸ್ಟ್ ಸಂಡೇ ಅಥವಾ ಒಂದು ಮಂಡೇ ತಾವು ರಿಸಲ್ಟ್ಸ್ ಅನ್ನೋದು ತಾವು 100% ತಾವು ನೋಡಬಹುದು. ಯಾಕಂದ್ರೆ ಮ್ಯಾಕ್ಸಿಮಮ್ ಆಗಿ ಅಪ್ಲೈ ಮಾಡುವಂತಹ ಒಂದು ಲಾಸ್ಟ್ ಡೇಟ್ ಇಂದ ಹಿಡಿದು ಎಡಿಟ್ ಮತ್ತು ಕರೆಕ್ಷನ್ ಮಾಡುವಂತಹ ಒಂದು ಲಾಸ್ಟ್ ಡೇಟ್ ಇಂದ ಹಿಡಿದು 15 ದಿನಕ್ಕೆ ಮಾತ್ರ ಈ ಒಂದು ಮೆರಿಟ್ ಲಿಸ್ಟ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಡ್ತಾರೆ. ಈಗ ಏನು ಒಂದು ರಿಸಲ್ಟ್ಸ್ ಬಗ್ಗೆ ಹೇಳಿದೀನಿ, ಈ ಒಂದು ರಿಸಲ್ಟ್ಸ್ ಸಂಡೇ ಮಂಡೇ ರಿಲೀಸ್ ಮಾಡುವಂತಹ ಒಂದು ರಿಸಲ್ಟ್ಸ್ ಅದು ಕೇವಲ ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಮಾತ್ರ ಇರುತ್ತೆ. ನಂತರ ಸೆಕೆಂಡ್ ಆಗಿರ್ಬೋದು, ಥರ್ಡ್ ಆಗಿರ್ಬೋದು, ಫೋರ್ತ್ ಈ ರೀತಿಯಾಗಿರುವಂತಹ ಒಂದು ನಾಲ್ಕು ಒಂದು ಮೆರಿಟ್ ಲಿಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಸಪೋಸ್ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಆಗಿಲ್ಲ, ತಲೆ ಕೆಡಿಸ್ಕೋಬೇಡಿ, ಡಿಮೋಟಿವೇಟ್ ಆಗಬೇಡಿ. ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ತಾವು ಏನೋ ಒಂದು ವೈಟ್ ಅನ್ನ ಮಾಡಿ, ಥರ್ಡ್ ಅಥವಾ ಫೋರ್ತ್ ಮೆರಿಟ್ ಲಿಸ್ಟ್ ಅಲ್ಲಿ ತಾವು ಚೆಕ್ಔಟ್ ಅನ್ನ ಮಾಡಿ ಒಂದು ರಿಸಲ್ಟ್ಸ್ ಚೆನ್ನಾಗಿದ್ರೆ ಖಂಡಿತವಾಗಿ ಯಾವುದೇ ತಾವು ಅಪ್ಲೈ ಮಾಡಿರುವಂತಹ ಒಂದು ಡಿವಿಷನ್ ಅಲ್ಲಿ ತಾವು ಸೆಲೆಕ್ಷನ್ ಅನ್ನೋದು ತಾವು ಇಲ್ಲಿ ತಾವು ಪಡ್ಕೋಬಹುದು. ಓಕೆನಾ. ಈ ಒಂದು ವೇಕೆನ್ಸಿಗಳು ಏನೋ ಒಂದು ಜೂನ್ 31ನೇ ತಾರೀಕುವರೆಗೂ ಇಲ್ಲಿ ಒಂದು ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಅನ್ನ ಮಾಡ್ತಾ ಇರ್ತಾರೆ. ಏನು ಇದು ಮಾರ್ಚ್, ಏಪ್ರಿಲ್, ಮೇ, ಜೂನ್, ಏಕೆನಾ ಇನ್ನು 3 ತಿಂಗಳವರೆಗೂ ತಮ್ಮ ಒಂದು ಮೆರಿಟ್ ಲಿಸ್ಟ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಪ್ರತಿ ಒಂದು ಮೆರಿಟ್ ಲಿಸ್ಟ್ ನ ತಾವು ಪ್ರಾಪರ್ ಆಗಿ ತಾವು ಚೆಕ್ಔಟ್ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಇಷ್ಟು ಸ್ನೇಹಿತರೆ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ರಿಸಲ್ಟ್ಸ್ ಗೆ ಸಂಬಂಧಪಟ್ಟಂತಹ ಒಂದು ಅಪ್ಡೇಟ್. ಆದ್ರೆ ಈಗ ಬ್ರದರ್ ಯಾವ ರೀತಿ ನಮ್ಮ ಒಂದು ರಿಸಲ್ಟ್ಸ್ ಅನ್ನ ನಾವು ಚೆಕ್ಔಟ್ ಅನ್ನ ಮಾಡಬಹುದು, ತಾವೇನ್ ನೋಡ್ತಾ ಇದ್ದೀರಾ, ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಲ್ಲೇ ತಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಅಂದ್ರೆ ಒಂದು ಮೆರಿಟ್ ಲಿಸ್ಟ್ ಅನ್ನೋದು ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಓಕೆನಾ. ಸಿಂಪಲ್ ಆಗಿ ತಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ತಾವು ಚೆಕ್ಔಟ್ ಅನ್ನ ಮಾಡಬೇಕಾಗಿರುತ್ತೆ. ಬಟ್ ಇನ್ನು ಈಸಿಯಾಗಿ ತಾವು ತಮ್ಮ ಒಂದು ರಿಸಲ್ಟ್ಸ್ ಅನ್ನ ಚೆಕ್ಔಟ್ ಅನ್ನ ಮಾಡಬೇಕು ಅಂದ್ರೆ, ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ ತಕ್ಷಣ ಏನು ಒಂದು ವೆಬ್ಸೈಟ್ ನಲ್ಲಿ ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಲೋಡ್ ಆಗಲ್ಲ, ತಾವು ಪ್ರಾಪರ್ ಆಗಿ ಚೆಕ್ಔಟ್ ಅನ್ನ ಮಾಡಕ್ಕಾಗಲ್ಲ. ಅದಕ್ಕಾಗಿ ಸಿಂಪಲ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮದೇ ಆದಂತಹ ಒಂದು ಟೆಲಿಗ್ರಾಮ್ ಚಾನಲ್ ಇರುತ್ತೆ. ಆ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪ್ರತಿಯೊಬ್ಬರು ಒಂದು ಜಾಯಿನ್ ಆಗೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ, ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ ನಂತರ ನಾನು ತಕ್ಷಣವಾಗಿ ಆ ಒಂದು ಮೆರಿಟ್ ಲಿಸ್ಟ್ ಅನ್ನ ನಾವು ಶೇರ್ ಅನ್ನ ಮಾಡ್ಬಿಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ. ಅಲ್ಲಿಂದ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಾವು ಈಸಿಯಾಗಿ ತಮ್ಮ ಒಂದು ರಿಸಲ್ಟ್ಸ್ ಅನ್ನ ತಾವು ಚೆಕ್ಔಟ್ ಅನ್ನ ತಾವು ಮಾಡ್ಕೋಬಹುದು. ಪ್ರತಿಯೊಬ್ಬರು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಜಾಯಿನ್ ಆಗಿದ್ದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಓಕೆನಾ ಸ್ನೇಹಿತರೆ, ಇಷ್ಟು ಇವತ್ತಿನ ಒಂದು ಬಂಪರ್ ಆಗಿರುವಂತಹ ಒಂದು ಅಪ್ಡೇಟ್ ಗಳಾಗಿರುತ್ತೆ. ಇದೇ ರೀತಿಯಾದಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.